ಗಾಡಿ ಬಗ್ಗೆ ಹೇಳೋದಾದ್ರೆ ಒಂಥರ ಸೆಗ್ಮೆಂಟ್ ಕಿಲ್ಲರ್ ಅಂತಾನೆ ಹೇಳ್ಬೋದು ಗುರು. ಗಾಡಿನ ಪಿಲಿಯನ್ ಹೋಗ್ತಾ ಇರೋದು 100 ತಾರ್ತಾ ಇದೆ ಗುರು. 125cc ಗಾಡಿ ಆರಾಮಾಗೆ 40 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡೈತೆ. ಇನ್ನೂ ಅದೇ ಉತ್ಸಾಹದಿಂದ ಅಥವಾ ಅದೇ ಎನರ್ಜಿಯಿಂದ ಮುನ್ನುಗ್ತಾ ಇದೆ ಗಾಡಿ. ನೋಡೋಣ ಇನ್ನೂ ಎಷ್ಟು ಹೋಗ್ಬೋದು ಅಂತ. ಸೊ ಒಂದೇ ಒಂದು ಡಿಸಡ್ವಾಂಟೇಜ್ ನನಗೆ ಕಾಣಿಸಿದ್ದು ಏನಪ್ಪ ಅಂತಂದರೆ, ನಿಮ್ಮ ರೈಡರ್ TVS ರೈಡರ್ 125 ಎಷ್ಟು ಕೊಡುತ್ತೆ ಅಂತಂದರೆ ಈ ಮೈಲೇಜ್ ಕೊಡುತ್ತೆ ಗುರು. ಸೊ ಇವತ್ತು ರೈಡರ್ 125 ಬೈಕ್ ಮೈಲೇಜ್ ಎಷ್ಟು ಅಂತ ಚೆಕ್ ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ನೋಡಿ, ಒಂದು 2 ಸತಿ ಶೆಲ್ಫ್ ಕೊಡ್ತೀನಿ. ಕೇಳಿಸಿದ್ಯಾ? ಸ್ಟಾರ್ಟ್ ಆಗ್ತಿಲ್ಲ. ಸೊ ನನ್ನ ಹತ್ರ ಇವಾಗ ಬ್ಯಾಗಲ್ಲಿ 2 ಲೀಟ್ರ್ ಪೆಟ್ರೋಲ್ ಇದೆ. ಸೊ 1 ಲೀಟ್ರ್ ಬಂದು ಇವಾಗ ಗಾಡಿಗೆ ಹಾಕ್ತೀನಿ, ಇನ್ನೊಂದು ಲೀಟ್ರ್ ಬಂದು ನೋಡಿ ಇಷ್ಟು ಗಾಡಿಯಲ್ಲಿ ಇದ್ದಿದ್ದು ಪೆಟ್ರೋಲೇನೆ ಈಚೆ ತೆಗೆದು ಮೈಲೇಜ್ ಟೆಸ್ಟ್ ಮಾಡ್ತಾಯಿದ್ದೀರಿ. ಸೊ 3 ಬಾಟ್ಲ್ ಇದೆ ನನ್ನ ಹತ್ರ ಇವಾಗ. ಇದರಲ್ಲಿ ಸ್ವಲ್ಪನೇ ಇರೋದು, ಬಟ್ ಇದರಲ್ಲಿರೋ ಪೆಟ್ರೋಲ್ನ ಇವಾಗ 1 ಲೀಟ್ರ್ ಇದೆ ಇದರಲ್ಲಿ ಎಕ್ಸಾಕ್ಟು. ಸೊ ಇದನ್ನು ಇವಾಗ ಗಾಡಿಗೆ ಹಾಕ್ಕೊತಾ ಇದ್ದೀರಿ. ಸೊ 1 ಲೀಟ್ರ್ ಕಂಪ್ಲೀಟ್ ಪೆಟ್ರೋಲು ಒಂಚೂರು ಚೆಲ್ಬೇಡಿ. ಶಿವ ಇವತ್ತು ಗಾಡಿ ಓನರ್ ಕೂಡ ತುಂಬ ಕ್ಯೂರಿಯಾಸಿಟಿ ಇದ್ರು, ಎಷ್ಟು ಕೊಡುತ್ತೆ ನನ್ನ ಗಾಡಿ ಮೈಲೇಜು ಅಂತ. ಸೊ ಅವರು ನನ್ನ ಜೊತೆನೇ ಇದ್ದಾರೆ ಇವತ್ತು. ಸೊ ಎಕ್ಸಾಕ್ಟ್ 1 ಲೀಟ್ರು ಗಾಡಿ ಒಳಗಡೆ ಹೋಗಿದೆ. ಇವಾಗ ಬನ್ನಿ ಇವಾಗ ಚೆಕ್ ಮಾಡೋಣ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ. ಸೊ ಇವಾಗ ನಾವು ಸ್ಟ್ರೈಟ್ 130 ಕಿಲೋಮೀಟರ್ಸ್ವರೆಗೂ ಹೋಗ್ತೀರಿ. ಟ್ರಿಪ್ಪು ಬಂದು 0 ಮಾಡಿಬಿಡೋಣ. ಇವಾಗ ಟ್ರಿಪ್ ಚೇಂಜ್ ಮಾಡಿಬಿಡಿ. ಇದು 0 ಮಾಡಿಬಿಡಿ. ಟ್ರಿಪ್ಪು B. ಓಕೆ, ನೋಡ್ಬೋದು ನೀವು 0 ಕಿಲೋಮೀಟ್ರ್ ಆಗಿದೆ. ಸೊ ಈಗ ಗಾಡಿ ಸ್ಟಾರ್ಟ್ ಮಾಡೋಣ. ಫಸ್ಟ್ನೇದಕ್ಕೆ ಸ್ಟಾರ್ಟ್ ಆಗುತ್ತೋ ಇಲ್ಲೋ ಚೆಕ್ ಮಾಡೋಣ. ಓಕೆ ನೋಡಿ, ಒಂದೇ ಶೆಲ್ಫ್ಗೆ ಸ್ಟಾರ್ಟ್ ಆಯಿತು ಗಾಡಿ. ಫಸ್ಟ್ನೇ ಗೇರು. ಇದರಲ್ಲಿ 5 ಗೇರ್ಸ್ ಬರುತ್ತೆ ನಿಮಗೆ. ಟೋಟಲ್ 5 ಗೇರ್ಸ್ ಬರುತ್ತೆ. ಮೂವ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಇನ್ನೊಂದು ಏನಪ್ಪ ಡಿಸಡ್ವಾಂಟೇಜ್ ಅಂದರೆ, ಫಸ್ಟ್ನೇ ಗೇರ್ ಹಾಕಿ ಸೆಕೆಂಡ್ನೇ ಗೇರ್ ಎತ್ಕೋಬೇಕಾದ್ರೆ ತುಂಬ ಮೇಲೆ ಎತ್ತಬೇಕು, ಇಲ್ಲಾಂತಂದರೆ ನೂಟ್ಲು ಬಿದ್ದುಬಿಡುತ್ತೆ. ನೋಡಿ 0.1 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಓನರ್ ಹೇಳೋರ ಪ್ರಕಾರ ಇದು ಅರೌಂಡ್ ಏನಿಲ್ಲ ಅಂದರೆ ಒಂದು 60 ಕಿಲೋಮೀಟರ್ಸ್ವರೆಗೂ ಕೊಡುತ್ತೆ ಮೈಲೇಜು ಅಂತ ಅವರೇ ಹೇಳಿದ್ದು. ಸೊ ನೋಡೋಣ ಎಷ್ಟು ಕೊಡುತ್ತೆ ಅಂತ. ಸೊ ಇವಾಗ ನಾನು 30 ಕಿಲೋಮೀಟರ್ಸು ಈ ರೂಟಲ್ಲಿ ಹೈವೇ ಎಲ್ಲ ಹೋಗ್ತೀನಿ. ಸೊ ಎವ್ರಿ 5 or 10 ಕಿಲೋಮೀಟರ್ಸ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಗಾಡಿ ಬಗ್ಗೆ ಹೇಳೋದಾದರೆ ಒಂಥರ ಸೆಗ್ಮೆಂಟ್ ಕಿಲ್ಲರ್ ಅಂತಲೇ ಹೇಳ್ಬೋದು ಗುರು ಗಾಡಿನ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಇದರಲ್ಲಿ ನಿಮಗೆ ತುಂಬ ಅಂದರೆ ತುಂಬಾ ಫೀಚರ್ಸ್ ಕೊಟ್ಬಿಟ್ಟವನೆ. ಸೊ ಒಂದೇ ಒಂದು ಡಿಸಡ್ವಾಂಟೇಜ್ ನನಗೆ ಕಾಣಿಸಿದ್ದು ಏನಪ್ಪ ಅಂತಂದರೆ, ಕಿಲ್ ಸ್ವಿಚ್ ಒಂದಿಲ್ಲ. ಸೊ ನೀವೇನಾದರೂ ಲೈಕ್ ಸಿಟಿಯಲ್ಲೆಲ್ಲ ಓಡಿಸ್ಬೇಕಂತಂದರೆ ನಾರ್ಮಲಿ ಲೈಕ್ ಅಲ್ಲಲ್ಲಿ ರೆಡ್ ಲೈಟ್ ಬೀಳ್ತಾ ಇರುತ್ತೆ. ಸೊ ಅವಾಗೆಲ್ಲ ಏನು ಇಲ್ಲಿಂದನೇ ಆಫ್ ಮಾಡಬೇಕಾಗುತ್ತೆ. ಕಿಲ್ ಸ್ವಿಚ್ ಒಂದಿಲ್ಲ. ಅದು ಬಿಟ್ಟರೆ ತುಂಬ ಫೀಚರ್ಸ್ ಕೊಟ್ಬಿಟ್ಟವನು ಇದರಲ್ಲಿ. ಏನೇನೆಲ್ಲ ಫೀಚರ್ಸ್ ಕೊಟ್ಟವನಂದರೆ, ವಾಯ್ಸ್ ಕಂಟ್ರೋಲ್ ಐತೆ ಇದರಲ್ಲಿ. ನಿಮಗೆ 2 ಮೋಡ್ ಬರುತ್ತೆ, ಒಂದು ಎಕೋ ಮೋಡು, ಇನ್ನೊಂದು ಪವರ್ ಮೋಡು. ನಾವು ಟೆಸ್ಟ್ ಮಾಡ್ತಾ ಇರೋದು ಬಂದು ಎಕೋ ಮೋಡಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಕೊಡುತ್ತೆ ಚೆಕ್ ಮಾಡೋಣ. ಹೈವೇಲಿ ಇರೋದ್ರಿಂದ ಜಾಸ್ತಿನೇ ಬರುತ್ತೆ ಪೆಟ್ರೋಲು. ಏನಂದೆ ಇನ್ನೊಂದ್ಸಲ ಹೇಳು. ವಿತ್ ಪಿಲಿಯನ್ ಹೋಗ್ತಾ ಇರೋದು ನೋಡ್ಬೋದು ನೀವು. ಸೊ ವಿತ್ ಪಿಲಿಯನ್ ಎಷ್ಟು ಕೊಡುತ್ತೆ ಚೆಕ್ ಮಾಡಿಬಿಡೋಣ ಇವತ್ತು. ತಿರ್ಗಾ ಆಮೇಲೆ ಡಿಜಿಟಲ್ ಡಿಸ್ಪ್ಲೇ, ಗೇರ್ ಇಂಡಿಕೇಟರ್ ಕೊಟ್ಟವನು ಗುರು. ನನ್ನ ಗಾಡಿ 150cc ಗಾಡಿ, 1,70,000 ಚಿಲ್ಲರೆ. ಅದರಲ್ಲಿ ಗೇರ್ ಇಂಡಿಕೇಟರ್ ಇಲ್ಲ. ಇದು ಆನ್ ರೋಡ್ ಪ್ರೈಸ್ ಬಂದು ಇದ್ರದ್ದು ಲೈಕ್ ಎಕ್ಸ್ ಶೋರೂಮ್ ಬಂದು ಅರೌಂಡ್ 90ಇಂದ ಏನೋ ಸ್ಟಾರ್ಟ್ ಆಗುತ್ತೆ ಬೇಸ್ ಮಾಡಲು. ಸೊ ಇದರಲ್ಲಿ ಗೇರ್ ಇಂಡಿಕೇಟ್ರ್ ಕೊಟ್ಟವನೆ, RPM ಕೊಟ್ಟವನೆ, ಸ್ಪೀಡ್ ಇಂಡಿಕೇಟ್ರ್ ಕೊಟ್ಟವನೆ. ತಿರ್ಗಾ ಆಮೇಲೆ
ಎಷ್ಟೊಂದು ಫೀಚರ್ಸ್ ಕೊಟ್ಬಿಟ್ಟು ಅವ್ನಿಗುರು. ಮತ್ತು USB ಕನೆಕ್ಟಿಂಗು, ನಂದ್ರಲ್ಲಿ USB ಚಾರ್ಜಿಂಗ್ ಇದೇ ಇಲ್ಲ, ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದೀನಿ ನಾನು. ಇದರಲ್ಲಿ ಅದೆಲ್ಲ ಕೊಟ್ಬಿಟ್ಟವನೆ. ಮತ್ತು ಕ್ಲಚ್ ಬಂದು ತುಂಬಾ ಸ್ಮೂತ್ ಇದೆ, ನನಗೆ ಅದು ಸಖತ್ ಇಷ್ಟ ಆಯಿತು. TVS ಟ್ರಸ್ಟೆಡ್ ಬ್ರ್ಯಾಂಡು. ಸೊ ನಮ್ಮ ತಾತನ ಕಾಲದಿಂದನೂ ಅಷ್ಟೇ ಎಕ್ಸೆಲ್ಲು ಕೇಳಿರ್ತೀರ, ಹೆವಿ ಡ್ಯೂಟಿ ಅಂದರೆ ಹೆವಿ ಡ್ಯೂಟಿ. ಅದನ್ನು ನೀವು ಆಫ್ ರೋಡಿಂಗ್ ಆದರೂ ಮಾಡಿ, ಹೆವಿ ಲೋಡ್ ಹಾಕ್ಕೊಂಡು ನೋಡಿದ್ರು ಆರಾಮಾಗಿ ಹೋಗ್ತಿತ್ತು ಗಾಡಿ. ಸೊ TVS ಬಂದು ಟ್ರಸ್ಟೆಡ್ ಬ್ರ್ಯಾಂಡು. ಸೊ ಇಂಜಿನ್ ರಿಫೈನ್ಮೆಂಟ್ ಎಲ್ಲ ಹೇಳಿದ್ನಲ್ಲ, ಅದು ಕೂಡ ತುಂಬಾ ಚೆನ್ನಾಗೈತೆ. ಇವಾಗ 5 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ, 5.8 ಕಿಲೋಮೀಟ್ರ್ ನೋಡ್ಕೊಳ್ಳಿ. 10 ಕಿಲೋಮೀಟ್ರ್ ಆಗಿದ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ಸೊ ನೋಡ್ಬೋದು ನೀವು, ಇವಾಗ 10 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ, 10.6 ಕಿಲೋಮೀಟ್ರು. ತುಂಬ ಚೆನ್ನಾಗಿ ಹೋಗ್ತಾಯಿದೆ ಗಾಡಿ. ನೋಡೋಣ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತ. ಕ್ರೂಸ್ ಮಾಡ್ತಾಯಿದ್ರೆ ನುಗ್ತಾ ಇದೆ ಹಂಗೆ. ಪವರ್ಗೆ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಪುಷ್ ಸಿಗುತ್ತೆ ನಿಮಗೆ. ಗುರು 101 ವಿತ್ ಪಿಲಿಯನ್ ಹೋಗ್ತಾ ಇರೋದು. 100 ತಾರ್ತಾ ಇದೆ ಗುರು. 125cc ಗಾಡಿ. ಪವರ್ ಮೋಡ್ಗೆ ಹಾಕೊಂಡೆ 104, 105, 106. 20 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗೈತೆ ನೋಡ್ಕೊಳ್ಳಿ. ಸೊ ಯಾವುದೇ ಥರ ಜರ್ಕ್ ಇಲ್ಲ. ಇನ್ನೂ ಪರ್ಫಾರ್ಮೆನ್ಸ್ ಹೆಂಗೈತೆ ಅಂದರೆ ನುಗ್ಗುತ್ತಾ ಇದೆ ಗಾಡಿ. ನೋಡ್ಬೋದು 90 ಎಬೋ ಇದೆ. ಸೊ ನೋಡೋಣ ಇನ್ನೂ ಏನಾಗುತ್ತೆ ಅಂತ. ಸೊ ಈಸಿಯಾಗಿ 30 ಕಿಲೋಮೀಟರ್ಸ್ ಕಂಪ್ಲೀಟ್ ಆಗ್ತಾಯಿದೆ. ನೋಡ್ಬೋದು 29.9 ಕಿಲೋಮೀಟ್ರು. 30 ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ. ಯಾವುದೇ ಥರ ಒಂದು ಚೂರು ಕೂಡ ಜರ್ಕಿಲ್ಲ. ಆರಾಮಾಗಿ ಕಂಪ್ಲೀಟ್ ಆಗೈತೆ 30 ಕಿಲೋಮೀಟರ್ಸು. ಇನ್ನೂ ಹೋಗ್ತಾ ಇದ್ದೀರಿ, ನೋಡೋಣ ಇನ್ನು ಎಲ್ಲಿವರೆಗೂ ಎಷ್ಟು ಕಿಲೋಮೀಟ್ರ್ ಎಲ್ಲ ಹೋಗುತ್ತೆ ಅಂತ ಚೆಕ್ ಮಾಡೋಣ. ಆರಾಮಾಗೆ 40 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡೈತೆ. ಇನ್ನೂ ಅದೇ ಉತ್ಸಾಹದಿಂದ ಅಥವಾ ಅದೇ ಎನರ್ಜಿಯಿಂದ ಮುನ್ನುಗ್ತಾ ಇದೆ ಗಾಡಿ. ನೋಡೋಣ ಇನ್ನೂ ಎಷ್ಟು ಹೋಗ್ಬೋದು ಅಂತ. ಸೊ ಓನರ್ ಹೇಳೋದ ಪ್ರಕಾರ 60ವರೆಗೂ ಪಕ್ಕ ಆರಾಮಾಗಿ ಹೋಗುತ್ತೆ ಅಂತ ಹೇಳಿದರು. ಸೊ ನೋಡೋಣ ಅದೇ ಸತ್ಯನಾ ಇಲ್ಲ ಅದಕ್ಕಿಂತ ಕಮ್ಮಿ ಏನಾದರೂ ಕೊಡುತ್ತಾ. ವಿತ್ ಪಿಲಿಯನ್ ಹೋಗ್ತಾ ಇರೋದು. ಸೊ ಗೈಸ್ ನೋಡ್ಬೋದು ನೀವು 49.8 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ ಗಾಡಿ. ಇವಾಗ ಏರ್ ತೊಗೊತೈತೆ. ಹತ್ತತ್ರ 50 ಕಿಲೋಮೀಟ್ರ್ವರೆಗೂ ಬಂದಿದ್ದೀವಿ. ಏ ಬ್ರೋ 50 ಕಿಲೋಮೀಟ್ರು ಗಾಡಿ ಏರ್ ತೊಗೊತೈತೆ. ಹಾಂ ನೋಡೋಣ ಇನ್ನು ಮ್ಯಾಕ್ಸಿಮಮ್ ಹೋದರೆ 1 ಕಿಲೋಮೀಟ್ರ್, 1 ಕಿಲೋಮೀಟ್ರ್ ಅಷ್ಟೇ ಬ್ರೋ ನನ್ನ ಪ್ರಕಾರ. ಅಷ್ಟೇ ಬ್ರೋ, ನಿಂತೋಯ್ತು. $50.8 ಕಿಲೋಮೀಟ್ರ್ ಬ್ರೋ. ಒಂದ್ಸತಿ ಬಗ್ಗಿಸ್ಲಾ? ಇದ್ರಾಗ ಅಷ್ಟೇ ಫುಲ್ ಎಳ್ದಾಗ್ತೈತೆ, ಅಲ್ಲಿವರೆಗೂ ಓಡ್ತದೆ ಗಾಡಿ. ಸೊ ಗೈಸ್ ನೋಡ್ಬೋದು ನೀವು 50.8 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ. ಸೊ ಹಾಂ ಅದೇ ಇರಬೇಕೇನೋ, ಸ್ಪೀಡಾಗಿ ಓಡಿಸಿದ್ಕಿರ್ಬೇಕು. ಹಾಂ 100 ಸಮಥಿಂಗ್ ಹೊಡೆದ್ನಲ್ಲ ಅದರಿಂದ ಇರಬೇಕೇನೋ. ಸೊ ಗೈಸ್ ನೋಡ್ಬೋದು ನೀವು ಇವಾಗ. ಸೊ ನಿಂತಿದೆ ಗಾಡಿ, ನಿಂತೋಗ್ಬಿಡೈತೆ, ಕಂಪ್ಲೀಟ್ಲಿ ಝೀರೋ ಆಗೈತೆ. ಇನ್ನೊಂದು ಸತಿ ಬೇಕಿದ್ರೆ ಸ್ಟಾರ್ಟ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ. ನೋಡಿ ಫುಲ್ ಸ್ಟಾರ್ಟ್ ಆಗ್ತಾಯಿಲ್ಲ, ಕೇಳಿಸ್ತೈತಾ? ಸೊ ಟೋಟಲ್ ಮೈಲೇಜ್ ಬಂದು ನೋಡ್ಕೊಬಿಡಿ 50.8 ಕಿಲೋಮೀಟ್ರ್ ಇದೆ. ಸೊ ನಿಮ್ಮ ರೈಡರ್ TVS ರೈಡರ್ 125 ಎಷ್ಟು ಕೊಡುತ್ತೆ ಅಂತಂದರೆ ಈ ಮೈಲೇಜ್ ಕೊಡುತ್ತೆ ಗುರು. ಇದರಲ್ಲಿ ನಾನು ಲೈಕ್ 100 ಕೂಡ ಟಾಪ್ ಸ್ಪೀಡ್ ಕೂಡ ಹೋಗಿದ್ದೀನಿ. ಸೊ ಅದರಿಂದ ಏನಾದರೂ ಮೈಲೇಜ್ ಕಮ್ಮಿ ಬಂದಿರ್ಬೋದೇನೋ. ಸೊ ಮ್ಯಾಕ್ಸಿಮಮ್ ಇನ್ನೊಂದು ಹೋದ್ರೂ ಇನ್ನೊಂದು 3 ಕಿಲೋಮೀಟ್ರ್ ಹೋಗ್ಬೋದು ಅಷ್ಟೇ.
ಸೊ ಟೋಟಲ್ ನನಗೆ ಬಂದಿರೋದು 1 ಲೀಟ್ರಿಗೆ 50.8 ಕಿಲೋಮೀಟ್ರ್ ಬಂದಿದೆ. 0 ಪೆಟ್ರೋಲ್ ಆಗಿತ್ತು, ಇವಾಗ 0 ಖಾಲಿ ಮಾಡಿದ್ದೀನಿ. ಸೊ 50.8 ಕಿಲೋಮೀಟ್ರು, 125cc ಗಾಡಿ. ಸೊ ಮಿಕ್ಕಿದೆಲ್ಲ ನಿಮಗೆ ಬಿಟ್ಟಿರೋದು. ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ, ಇದು ಜೆನ್ಯೂನ್ ರಿವ್ಯೂ ಆಗಿರುತ್ತೆ. ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವಾಗ ಹೀರೋ ಪೆಟ್ರೋಲ್ನ ಗಾಡಿಯಲ್ಲಿ ಹಾಕ್ಕೊಂಡು ಮನೆಗೆ ಹೊಡ್ತೀವಿ. ಬ್ಯಾಗಲ್ಲಿ ಇದೆಯಲ್ಲ ತೆಗಿ ಬ್ರೋ. ಸೊ ನೋಡಿ ಕಾಣಿಸ್ತಿದ್ಯಾ? ಕಾಣಿಸಲ್ಲ, ಕತ್ಲಿರತ್ತೆ. ಬಟ್ 0 ಆಗಿದೆ ಪೆಟ್ರೋಲ್. ಇರು ಇನ್ನೊಂದ್ಸತಿ ಚೆಕ್ ಮಾಡಿಬಿಡೋಣ. ಅಷ್ಟೇ ಅಲ್ಲ, ಒಂದ್ಸತಿ ಆಫ್ ಆದರೆ ಇಲ್ಲ ಅಷ್ಟೇ ಬ್ರೋ. 50.8 ಅಂದರೆ 51ನೇ ಅಂದರೆ ನಾವು ಅಲ್ಲಿ ನಿಲ್ಸಿದ್ರಲ್ಲ, ಸಲ್ಬಿಡ್ರಿ. ಸೊ ಇವಾಗ ಆಗ್ತಿರೋ ಪೆಟ್ರೋಲ್ ಬಂದು ಮನೆಗೆ ಹೋಗೋದಕ್ಕೆ. ಇನ್ನೊಂದು ಬಾಟ್ಲ್ ಐತಲ್ಲ, ಅದು ಹಾಕ್ಬಿಡ್ರಿ. ಚೆಲ್ಬೇಡ ಬ್ರೋ, ಪೆಟ್ರೋಲ್ ರೇಟ್ ಜಾಸ್ತಿ. ಅದೇ ವಿತ್ ಪಿಲಿಯನ್ ಹೋಗ್ತಾ ಇರೋದಕ್ಕೆ ನಿಮಗೆ ಇಷ್ಟು ಮೈಲೇಜ್ ಬಂದಿರೋದು. ಸೊ ಟೋಟಲ್ ಇನ್ನೊಂದ್ಸತಿ ನೋಡ್ಕೊಬಿಡಿ, 50.8 ಕಿಲೋಮೀಟ್ರ್ ಇದೆ. ಸೊ ವಿತ್ ಪಿಲಿಯನ್ ಹೋಗ್ತಾ ಇರೋದ್ರಿಂದ ಇಷ್ಟು ಬಂದಿದೆ. ಅವರು ಬಂದು ಸಿಂಗಲ್ ಒಬ್ಬರೇ ವಿತೌಟ್ ಪಿಲಿಯನ್ ಹೋಗಿದ್ದಿತ್ತು. ಆಗ ನಿಮಗೆ 60 ಏನೋ ಬಂದಿತ್ತಂತೆ, 60 ಹತ್ತತ್ರ ಏನೋ. ಸೊ ಈಗ 50.8 ಕಿಲೋಮೀಟ್ರ್ ಕಂಪ್ಲೀಟ್ ಆಗೈತೆ. 2 ಬಾಟ್ಲಲ್ಲಿ ಇದ್ದಿತ್ತು, 2 ಬಾಟ್ಲಲ್ಲೂ ಪೆಟ್ರೋಲ್ ಹಾಕಿ ಇವಾಗ ಮನೆ ಕಡೆ ಹೊರಟಿದ್ದೀವಿ. ಸೊ ಗಾಯ್ಸ್, ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.